ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಮತ್ತು ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಕರ್ನಾಟಕ ಮಂಡ್ಯ ಜಿಲ್ಲಾ ಸಮಿತಿ ಉದ್ಘಾಟನೆ. ನಿವೃತ್ತ ನ್ಯಾಯಮೂರ್ತಿ ಶಿವಕುಮಾರ ಸ್ವಾಮಿ ಹೇಳಿದ್ದೇನು? ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಮತ್ತು ಕಾರ್ಯಾಚರಣಾ ಸಮಿತಿ ಆಫ್ ಇಂಡಿಯಾ ಕರ್ನಾಟಕ ಮಂಡ್ಯ ಜಿಲ್ಲಾ ಸಮಿತಿ ಉದ್ಘಾಟನಾ ಸಮಾರಂಭ ಕರ್ನಾಟಕ ಸಂಘದಲ್ಲಿ ಜರುಗಿತು. ನಿವೃತ್ತ ನ್ಯಾಯಮೂರ್ತಿ ಶಿವಕುಮಾರ ಸ್ವಾಮಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಸಮಾಜದ ಬದಲಾವಣೆ ತರೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರ ಪ್ರಕಾಶ್ ಅವರು ಮಾತನಾಡಿ, ಸಮಾಜದ ಹಾಗೂ ಅವುಗಳ ಬಗ್ಗೆ ಹಿರಿಯ ಚಿಂತಕರು ಹಾಗೂ ಇವತ್ತಿನ ಯುವ ಮಿತ್ರರು ಚಿಂತೆ ಸಮಾಜವನ್ನು ಒಂದುಗೂಡಿಸಿಕೊಂಡು ತಗೊಂಡು ಹೋಗೋಣ. ಇವತ್ತು ಸೇರಿರುವ ಎಲ್ಲ ಬುದ್ಧಿಜೀವಿಗಳು ಅವು ನಿವೃತ್ತ ಸರ್ಕಾರಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶಿವಕುಮಾರ್ ಸ್ವಾಮಿ, ಭದ್ರಾಶಕ್ತಿ, ಪ್ರಭಾಕರ್, ಸಭಾರೆಡ್ಡಿ, ದಯಾನಂದ್, ಕುಂಬಾರ್, ಕೃಷ್ಣಪ್ಪ, ಗುರುಸ್ವಾಮಿ, ರಜನಿರಾಜ್, ಪ್ರಸನ್ನಕುಮಾರ್, ಗಿರೀಶ್, ಪ್ರಭು ಹಲವಾರು ಭಾಗಿಯಾಗಿದ್ದರು. ಅವರಿಗೆ ಅನಿಸ್ತದೆ, ಯಾಕಪ್ಪ ಇದು ಒಂದು 10 ಬಾರಿ ನಾವು ಇಷ್ಟೊಂದು ಕಷ್ಟಪಡಬೇಕಾಗುವಂಥ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು ಅಂತ ಸಂದರ್ಭದಲ್ಲಿ ಯಾರಾದರೂ ಮೀಡಿಯೇಟರ್ಸೋ ಅಥವಾ ನೇರವಾಗಿ ಸಂಬಂಧಿಸಿದ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಅವರನ್ನ ನಿಮ್ಮ ಕೆಲಸಕ್ಕೆ ಇಷ್ಟು ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಸೂಕ್ಷ್ಮವಾಗಿ ತಿಳಿಸಿದರೆ ಅವರು ಕೂಡಲೇ ಅದಕ್ಕೆ ಒಪ್ಪಿಕೊಂಡ್ಬಿಡ್ತಾರೆ. ಕಾರಣ ಇಷ್ಟೇ, ಸಮಯ ಅಭಾವ ಮತ್ತು ಕೆಲವರಿಗೆ ಯಾವ ಕಚೇರಿಗೆ ಹೋಗಬೇಕು ಅನ್ನೋದು ಕೆಲವು ಗೊತ್ತಾಗದೇ ಇರತಕ್ಕಂಥ ವಿಚಾರ. ಅದರಿಂದಾಗಿ ಈ ಲಂಚ ನಿರ್ಮೂಲನೆ ಬಗ್ಗೆ ಜನಸಾಮಾನ್ಯರಲ್ಲಿ ಮೊದಲಿಗೆ ಅರಿವನ್ನು ಮೂಡಿಸಬೇಕು. ಯಾತಕ್ಕೆ ಅವರಿಗೆ ಲಂಚ ಕೊಡಬೇಕು, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು. ಈ ಒಂದು ವಿಚಾರನ ನೀವು ಒಂದು 50 ವರ್ಷದ ಹಿಂದಕ್ಕೆ ಹೋದರೆ ಬಹುಶಃ ನಾವೆಲ್ಲ ಆಗ್ತಾನೆ ನಮ್ಮ ಜೀವನ ಪ್ರಾರಂಭ ಮಾಡಿದ್ದಂಥ ಕಾಲಗಳು. ಆವಾಗ ಈ ಲಂಚ ಅನ್ನೋದು ಅದು ಬಹುಶಃ ಅಲ್ಲೊಂದಿಲ್ಲೊಂದು ಕಾಣಿಸ್ತಿತ್ತು ಅಂತ ಕಾಣಿಸ್ತದೆ. ಇರಲೇ ಇಲ್ಲ ಅಂತಂದ್ರೂ ತಪ್ಪಾಗೋದಿಲ್ಲ. ಆ ಸ್ವತಂತ್ರ ಬಂದ ಒಂದು 20-25 ವರ್ಷಗಳು ಸರಾಗವಾಗಿ ನಡ್ಕೊಂಡು ಹೋಗಿತ್ತು. ಆದರೆ 70ರ ದಶಕದ ನಂತರ, 75-80ರ ನಂತರ ಇದು ಯಾವ ರೀತಿ ಹಬ್ಬಿದೆ ಅಂದ್ರೆ, ಯಾವುದೇ ಕಚೇರಿಗೆ ಹೋಗಿ ನೀವು ಕೆಲಸ ಕಾರ್ಯ ಮಾಡಬೇಕಂದ್ರೆ ಮೊದಲು ಹಣ ಕೊಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳಿ ಅನ್ನೋ ಒಂದು, ಅದು ಬೋರ್ಡ್ ಅಂತೂ ಹಾಕಿಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ. ಪ್ರಮುಖವಾಗಿ ನೀವು ನಿಮ್ಮಲ್ಲಿ ಹಲವಾರು ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸಿದ್ದೀರಾ, ನಿಮಗೆ ಇದೆಲ್ಲ ಗೊತ್ತಿದೆ. ಮತ್ತೆ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ರಿಟೈರ್ಮೆಂಟ್ ಆಗ್ಬಿಟ್ಟಿದೆ. ಅದರಿಂದಾಗಿ ಏನ್ ನಡೀತಾ ಇದೆ ಈಗ ಅನ್ನೋದು ಕೇಳಿ ತಿಳ್ಕೋಬೇಕಷ್ಟೇ, ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅದು. ಅಥವಾ ನಮ್ಮಲ್ಲೇ ಯಾರಿಗಾದ್ರೂ ಅಂತ ಒಂದು ಅನುಭವ ಆಗಿದ್ರೆ ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಸಂಕೋಚ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಮಾಡಬೇಕಾದ ವಿಚಾರ, ಜನಸಾಮಾನ್ಯರಿಗೆ ಲಂಚ ಕೊಡದೆ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲದೆ ಎಲ್ಲಿ ಲಂಚಕ್ಕೆ ತಗಾದೆ ಮಾಡ್ತಾರೆ ಅಥವಾ ಬೇಡಿಕೆ ಮಾಡ್ತಾರೆ ಆ ಅಧಿಕಾರಿಗಳನ್ನ ನೇರವಾಗಿ ಇಂಥ ಒಂದು ಸಮಿತಿ ನೇರವಾಗಿ ಹೋಗಿ ಪ್ರಶ್ನೆ ಮಾಡಿ ಅವರಿಗೆ ಯಾಕೆ ಇಂಥ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋದನ್ನು ಕೇಳಬೇಕು. ಅದಕ್ಕೆ ಪೂರಕವಾಗಿ ಒಂದು ಟೀಮ್ ಮಾಡಿಕೊಂಡು ಇಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಜೊತೆನೋ ಮನೆ ಹಾಗೂ ಕುಟುಂಬ ಜೊತೆ ಕಾಲ ಕಳೆಯುವಂಥದ್ದು, ನೆಮ್ಮದಿ ಜೀವನವನ್ನು ಬದುಕುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿರುವಂಥದ್ದು. ಆದರೆ ನಿವೃತ್ತರಾದ ಬಳಿಕನೂ ಕೂಡ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಸಮಾಜಕ್ಕೆ ನಾವೇನಾದರೂ ಕೊಡುಗೆಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಘಟಕವನ್ನು ಆರಂಭಿಸಿ ಬಹಳಷ್ಟು ಸೇವೆಯನ್ನ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಟೊಂಕವನ್ನು ಕಟ್ಟಿ ನಿಂತಿರುವಂತಹ ನಮ್ಮೆಲ್ಲ ನಿವೃತ್ತ ನೌಕರರು ಕೂಡ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಒಂದು ಸಂಘಟನೆಯ ಮೂಲಕ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಸುಸ್ಥಿತಿಯಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭ್ರಷ್ಟಾಚಾರ ಎನ್ನುವಂಥದ್ದು ಇಡೀ ದೇಶ ವ್ಯಾಪ್ತಿ ಹಬ್ಬಿರುವಂತಹ ದೊಡ್ಡ ಪಿಡುಗು ಅಂತಾನೆ ಹೇಳಬಹುದು.
ಯಾವ ರಂಗಗಳಲ್ಲೂ ಕೂಡ ಇಂಥ ಭ್ರಷ್ಟಾಚಾರ ಇಲ್ಲ ಅನ್ನುವಂತ ಸಂದರ್ಭನೇ ಇಲ್ಲ. ಪ್ರತಿ ರಂಗಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸವನ್ನ ಮಾಡಲಿ. ಈ ನಿಮ್ಮ ಸಮಿತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನ ಕೋರುತ್ತೇನೆ. ನಮಸ್ಕಾರ. ಪ್ರತಿಜ್ಞಾಪೂರ್ವಕವಾಗಿ ಈ ಕೆಳಕಂಡ ವಿವರಗಳು ಸಂಪೂರ್ಣ ಸತ್ಯವೆಂದು ಪ್ರಮಾಣ ವಚನದಲ್ಲಿ ಘೋಷಿಸುತ್ತೇನೆ. ನಾನು ಸ್ವಯಂ ಪ್ರೇರಣೆಯಿಂದ ಭಾರತದ ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಈ ಸಮಿತಿಯ ಸದಸ್ಯನಾಗಿರುತ್ತೇನೆ. ಇಂದಿನ ದಿನಾಂಕದ ಮೊದಲು ನಾನು ಯಾವುದೇ ಸಾಮಾಜಿಕ, ಆರ್ಥಿಕ ಹಾಗೂ ಕ್ರಿಮಿನಲ್ ಇನ್ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲವೆಂದು ಘೋಷಿಸುತ್ತೇನೆ ಮತ್ತು ಯಾವುದೇ ನ್ಯಾಯಾಲಯದಿಂದ ನಾನು ಶಿಕ್ಷೆಗೆ ಒಳಪಟ್ಟಿಲ್ಲವೆಂದು ಘೋಷಿಸುತ್ತೇನೆ. ಈ ಸಂಸ್ಥೆಯ ಸೂಚನೆಗಳ ಪ್ರಕಾರ ಸಮಯದ ಮಿತಿಯೊಳಗೆ ನನ್ನ ಅಧೀನ ಸದಸ್ಯರ ರಚನೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ ನನ್ನ ನಾಮನಿರ್ದೇಶನ ಪತ್ರವು ಸ್ವಯಂ ಚಾಲಿತವಾಗಿ ರದ್ದುಗೊಳ್ಳುತ್ತದೆ. ಇದನ್ನು ನಾನು ಸ್ವೀಕರಿಸುತ್ತೇನೆ. ನಾನು ಯಾವಾಗಲೂ ಶಿಸ್ತಿನ ಕೆಲಸಗಾರನಾಗಿ ಕೆಲಸ ಮಾಡುತ್ತೇನೆ. ಸಂಸ್ಥೆಯ ಉದ್ದೇಶಗಳ ಕಡೆ ಪ್ರಾಮಾಣಿಕನಾಗಿರುತ್ತೇನೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉನ್ನತ ಪದಾಧಿಕಾರಿಗಳು ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತೇನೆ ಎಂದು ನಾನು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ಶ್ರೀ ಕೆ ಪ್ರಭಾಕರ್ ಸರ್, ರಾಜ್ಯ ಅಧ್ಯಕ್ಷರು, ಬಳ್ಳಾರಿ. ಶ್ರೀಮಾನ್ ಧನ್ಯವಾದಗಳು. ಶ್ರೀಮಾನ್ ಸಾಬರೆಡ್ಡಿ ಅವರಿಗೆ ರಾಜ್ಯ ಕಾರ್ಯಾಧ್ಯಕ್ಷರು. ಧನ್ಯವಾದಗಳು ಸರ್. ಶ್ರೀ ಕೆ ದಯಾನಂದ್ ಸರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ದಯಾನಂದ್ ಸರ್ ಅವರಿಗೆ ದಯಾನಂದ್ ಸರ್ ಧನ್ಯವಾದಗಳು. ಮತ್ತೆ ನಮ್ಮ ವಿಭಾಗೀಯ ಅಧ್ಯಕ್ಷರಿಗೆ ನಮಗೆ ಏನ್ ಕೆಲಸಗಳಾಯ್ತು, ಏನಾಯ್ತು, ಹೇಗೆ ಮಾಡ್ತಿದ್ದೀರಿ ಎಲ್ಲ ಇಂಬು ನೀಡಿ ಗುರುಸ್ವಾಮಿ ಅವರು, ಶ್ರೀ ಅವರು, ಪ್ರಸನ್ನ ಕುಮಾರ್ ಧನ್ಯವಾದ ಬೇಕಾಗಿರುತ್ತೆ. ಆ ಕಾರಣಕ್ಕೆ HLM ಪ್ರಸಾದ್ ಸರ್ ಅವರು ಒಳ್ಳೆ ಮಾತುಗಳನ್ನು ಕೊಡ್ತಿದ್ದಾರೆ. ಆಮೇಲೆ ಶಂಕರ್ ಸರ್ ಅವರು ಬೇಕು, ವೇದಿಕೆ ಮೇಲೆ ರುದ್ರಪ್ಪನವರು ಬರಬೇಕು. ಮಡಿಕೇರಿ ಮಹೇಶ್ ಅವರು ಕೊಡಗು ಜಿಲ್ಲೆ ದಯವಿಟ್ಟು ಬರ್ಬೇಕು ಸರ್. ನಾಗರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಾಗರಾಜು ಸರ್ ಬನ್ನಿ ಸರ್. ನಾಗರಾಜ್ ಸನ್ಮಾನ ನಡೀತಾರೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಮುಂದೆ ನೋಡಿ ಸರಿಯಾಗಿ ಮುಂದೆ ಸೊ ಎಲ್ಲರಿಗೂ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ.
ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.